ಎಸ್, ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜಮ್ಮು ಕಾಶ್ಮೀರದ ಮೇಲೆ ಹಮಾಸ್ ರೀತಿ ದಾಳಿ ಮಾಡುವಂತ ಪ್ರಯತ್ನಗಳಾಗಿದೆ. ಭಾರತದ ಮೇಲೆ ಮನ ಬಂದಂತೆ ದಾಳಿಗೆ ಪಾಕಿಸ್ತಾನ ಪ್ರಯತ್ನ ಮಾಡಿದೆ. ಇಸ್ರೇಲ್ ಮೇಲೆ ಹಮಾಸ್ ಮಾಡಿದಂತೆ ಪಾಕ್ ವಿಫಲ ಪ್ರಯತ್ನವನ್ನು ಮಾಡಿದೆ. ಹಮಾಸ್ ಯಾವ ರೀತಿ ಸರ್ಪ್ರೈಸ್ ಅಟ್ಯಾಕ್ ಅಂತ ಇಸ್ರೇಲ್ನ ಮೇಲೆ ಮಾಡಿತ್ತೋ ಅದೇ ರೀತಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನವನ್ನು ಮಾಡಿದೆ. ಮನ ಬಂದಂತೆ ದಾಳಿ ಮಾಡುವಂತ ಪ್ರಯತ್ನವನ್ನು ಮಾಡಿದೆ. ಅದನ್ನೇ ಹೇಳ್ತಾ ಇದ್ದಿದ್ದು, ಹತಾಶ ಪ್ರಯತ್ನ ಪಾಕಿಸ್ತಾನದ್ದು. ಡೆಸ್ಪರೇಟ್ ಆಗಿದೆ. ತನ್ನ ನಾಗರಿಕರು ಅಲ್ಲಿ ಕೊರಳ ಪಟ್ಟಿ ಹಿಡಿದು ಕೇಳ್ತಾ ಇದ್ದಾರೆ, ಭಾರತ ನಮ್ಮ ಮೇಲೆ ದಾಳಿ ಮಾಡ್ತು, ಲಾಹೋರ್ ಮೇಲೆ ದಾಳಿ ಮಾಡ್ತು, ಕರಾಚಿ ಮೇಲೆ ದಾಳಿ ಮಾಡ್ತು, ರಾವಲ್ಪಿಂಡಿ ಮೇಲೆ ದಾಳಿ ಮಾಡ್ತು, ನೀವೇನು ಮಾಡ್ತಾ ಇದ್ದೀರಿ ಅಂತ, ನಾವೇನಾದ್ರೂ ಒಂದು ಮಾಡಬೇಕಲ್ಲ ಅಂತ ದಾಳಿ ಮಾಡ್ದಂಗೆ ಕಾಣಿಸ್ತಾ ಇದೆ. ಪೂಂಚ್ ಮತ್ತು ರಜೌರಿ ಭಾಗದಲ್ಲಿ ಗುಂಡಿನ ಚಕಮಕಿ ಹೆಚ್ಚಾಗಿದೆ. ಪಾಕಿಸ್ತಾನ ದಾಳಿಗೆ ಯತ್ನಿಸಿದ ಕ್ಷಿಪಣಿಯನ್ನು ಧ್ವಂಸಗೊಳಿಸಿದೆ S-400. ಪೂಂಚ್ ಸೆಕ್ಟರ್ ಅಲ್ಲಿ ನಿನ್ನೆಯಿಂದಲೂ ಕೂಡ ವಿಪರೀತ ಶೆಲ್ಲಿಂಗ್ ಆಗ್ತಾ ಇದೆ. 71ರ ನಂತರ ಅತ್ಯಂತ ಹೆಚ್ಚು ಶೆಲ್ಲಿಂಗ್ ಆಗಿದ್ದು ನಿನ್ನೆಯಿಂದ. ಅಂದ್ರೆ ನಾವು ಯಾವಾಗ ಮಿಸೈಲ್ ಅಟ್ಯಾಕ್ ಮಾಡಿದ್ವೋ ಪಾಕಿಸ್ತಾನ ಅಲ್ಲಿ ಶೆಲ್ಲಿಂಗ್ ಮಾಡ್ತಾ ಇದೆ, ನಿರಂತರವಾಗಿ ಶೆಲ್ಲಿಂಗ್ ಮಾಡ್ತಾ ಇದೆ. ನಾವು 16 ಮಂದಿ ನಾಗರಿಕರನ್ನು ಕಳ್ಕೊಂಡಿದ್ದೀವಿ ಪೂಂಚಲ್ಲಿ. ಅದು ಒಂದು ಗುರುದ್ವಾರ ಅಟ್ಯಾಕ್ ಆಗಿದೆ. 16 ಮಂದಿ ನಾಗರಿಕರ ಪೈಕಿ 3 ಮಕ್ಕಳು, 5 ಮಂದಿ ಮಹಿಳೆಯರು. ಪ್ರಧಾನಿಗೆ ಪಾಕ್ ವಿಫಲ ದಾಳಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗಿದೆ. NSA ಅಜಿತ್ ದೋವಲ್ ರಿಂದ, ಅಂದರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. 3 ಸೇನಾ ಮುಖ್ಯಸ್ಥರ ಜೊತೆ ಸಂಪರ್ಕದಲ್ಲಿ ರಕ್ಷಣಾ ಸಚಿವರಿದ್ದಾರೆ. 3 ಸೇನೆಯ ಮುಖ್ಯಸ್ಥರ ಸಂಪರ್ಕದಲ್ಲಿ ರಾಜನಾಥ್ ಸಿಂಗ್ ಇದ್ದಾರೆ. ಸಂಜೆ ಹೊತ್ತಿಗೆ ಭೂಸೇನೆಯ ಮುಖ್ಯಸ್ಥರು ಪ್ರಧಾನಿಯನ್ನ ಭೇಟಿಯಾಗಿದ್ದರು. ಮಧ್ಯಾಹ್ನ NSA ಅಂದ್ರೆ ಅಜಿತ್ ದೋವಲ್ ಪ್ರಧಾನಿಯನ್ನ ಭೇಟಿಯಾಗಿದ್ದರು. ರಾಜನಾಥ್ ಸಿಂಗ್ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಅಜಿತ್ ದೋವಲ್ ಕ್ಷಣದ ಮಾಹಿತಿಯನ್ನ ಮೋದಿ ಅವರಿಗೆ ಕೊಡ್ತಾ ಇದ್ದಾರೆ ಅನ್ನುವಂಥ ಡೀಟೇಲ್ ಕೂಡ ಸಿಗ್ತಾ ಇದೆ. सब लोग अपनी दुकानों की, अपने घरों की, अपनी गाड़ियों की लाइटें बंद कर दे और अपने अपने घर पे चले जाए. ಗಿರೀಶ್ ಲಿಂಗಣ್ಣವರೇ, ನಾವು ಮಾತನಾಡ್ತಾ ಇದ್ವಿ, ಬಹುಶಃ ನಿನ್ನೆಯಿಂದಲೂ ಕೂಡ ಈ ದಾಳಿಯ ಪ್ರಯತ್ನ ಆಗ್ತಾನೆ ಇದೆ. ಅದು ಆವಂತಿಪುರದಿಂದ ಭುಜ್ವರೆಗೆ ಎಲ್ಲಿ ನಮ್ಮ ಫ್ರಂಟ್ ಲೈನ್ ಏರ್ ಬೇಸ್ಗಳಿದಾವ ಅದೇ ಟಾರ್ಗೆಟ್ ಆಗ್ತಾ ಇದೆ. ಸಂಪರ್ಕ ಕಡಿತ ಆಗಿದೆ. ಒಟ್ಟಲ್ಲಿ ಪಾಕಿಸ್ತಾನ ಮಾಡ್ತಾ ಇರುವಂತ ಪ್ರಯತ್ನ ಹತಾಶ ಪ್ರಯತ್ನ. ಮಿಸೈಲ್ ದಾಳಿ ಮಾಡ್ತಾ ಇದೆ, ಡ್ರೋನ್ ಬಳಸ್ತಾ ಇದೆ, ವಾರ್ ಜೆಟ್ಗಳ ಉಪಯೋಗ ಆಗಿದೆ. ಭಾರತ ಪ್ರತೀಕಾರ ಅಂತಂದ್ರೆ ಪ್ರಚೋದನೆಗೆ ತಕ್ಕ ಪ್ರತ್ಯುತ್ತರವನ್ನು ಭಾರತ ಕೊಟ್ಟಿರೋದು ಇಲ್ಲಿಯವರೆಗೂ ಕೂಡ. ಪಹಲ್ಗಾಮಲ್ ದಾಳಿ ಆಯಿತು, ನಾವು ಮಿಸೈಲ್ ಅಟ್ಯಾಕ್ ಮಾಡಿ ಭಯೋತ್ಪಾದನಾ ತರಬೇತಿ ಶಿಬಿರಗಳನ್ನು ನಾಶ ಮಾಡಿದ್ವಿ. ಅವರು ನಿನ್ನೆ ದಾಳಿ ಮಾಡಿದ್ರು, ನಮ್ಮ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಿದ್ರು, ಡ್ರೋನ್ ಬಳಸಿ ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡಿದ್ರು. ನಾನು ಆಗ್ಲೇ ಹೇಳಿದೆ, ಆವಂತಿಪುರದಿಂದ ಗುಜರಾತ್ನ ಭುಜ್ವರೆಗೆ ಇರುವಂತ ನಮ್ಮ ಫ್ರಂಟ್ ಲೈನ್ ಏರ್ ಬೇಸ್ಗಳು ಏನಿದಾವೆ ಅವುಗಳನ್ನು ಟಾರ್ಗೆಟ್ ಮಾಡುವಂತ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿತು. ಅಂದ್ರೆ ನಮ್ಮ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಆಯಿತು. ಅದಕ್ಕೆ ನಾವು ಡ್ರೋನ್ ದಾಳಿ ಮೂಲಕ ರಿಟ್ಯಾಲಿಯೇಟ್ ಮಾಡಿದ್ವಿ. ಪಾಕಿಸ್ತಾನದ ಗಡಿಗೆ ಅಂಟಿಕೊಂಡಿರುವಂತಹ ನಗರಗಳಲ್ಲಿ ಬ್ಲಾಕ್ ಔಟ್ ಆಗಿದೆ. ಗಡಿ ಭಾಗದ ನಗರಗಳ ಮೇಲೆ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನ ಪ್ರಯತ್ನವನ್ನು ಮಾಡಿದೆ. ಗಡಿಯ ಸುತ್ತ ಇರುವಂತಹ ನಗರಗಳು ಬ್ಲಾಕ್ ಔಟ್ ಮಾಡಲಾಗಿದೆ. ನಗರಗಳೆಲ್ಲ ಕತ್ತಲಲ್ಲಿದ್ದಾವೆ. ಜೈಸಲ್ಮೇರ್ ಮೇಲೆ 20 ಮಿಸೈಲ್ಗಳ ಮುಖಾಂತರ ದಾಳಿ ಮಾಡುವಂತ ಪ್ರಯತ್ನಗಳಾಗಿದೆ. 20ಕ್ಕೆ 20 ಕ್ಷಿಪಣಿಗಳನ್ನು ಹೊಡೆದುರುಳಿಸಿದೆ ಭಾರತ. ರಾಜಸ್ಥಾನದ ಜೈಸಲ್ಮೇರ್ ಮೇಲೆ ದಾಳಿ ಮಾಡುವಂತ ಪ್ರಯತ್ನಗಳಾಗಿದೆ. 20ಕ್ಕೆ 20 ಮಿಸೈಲ್ಗಳನ್ನ ಭಾರತ ಹೊಡೆದುರುಳಿಸಿದೆ. ರಾಜಸ್ಥಾನದ ಜೈಸಲ್ಮೇರ್ ಪಾಕಿಸ್ತಾನದ ಹಿಟ್ ಲಿಸ್ಟ್ ಅಲ್ಲಿ ಇರುವಂತಹ ನಗರ. ಪದೇ 71ರಲ್ಲೂ ಕೂಡ ಜೈಸಲ್ಮೇರ್ ಟಾರ್ಗೆಟ್ ಆಗಿತ್ತು. ಪಾಕಿಸ್ತಾನದ ಲಾಹೋರ್ ಮೇಲೆ ಭಾರತ ಪ್ರತಿ ದಾಳಿ ಮಾಡಿದೆ ಅನ್ನೋ ಡೀಟೇಲ್ ಈಗ ಸಿಗ್ತಾ ಇದೆ. ಪಾಕಿಸ್ತಾನದ ಲಾಹೋರ್ ಮೇಲೆ ಭಾರತ ಪ್ರತಿ ದಾಳಿ ಮಾಡಿದೆ. ಮತ್ತೆ ಡ್ರೋನ್ ದಾಳಿ ಶುರುವಾಗಿದೆ. ಪಾಕಿಸ್ತಾನದ ಸಿಂಧಿನ ಪಂಜಾಬ್ ಪ್ರಾಂತ್ಯದ ರಾಜಧಾನಿ ಲಾಹೋರ್ ಮೇಲೆ ಭಾರತ ಪ್ರತಿ ದಾಳಿ ಮಾಡ್ತಾ ಇದೆ. ಪಾಕಿಸ್ತಾನ ದಾಳಿ ಮಾಡಿದ ಬೆನ್ನಿಗೆ ಸದ್ಯ ಮತ್ತೆ ಲಾಹೋರನ್ನ ಅಟ್ಯಾಕ್ ಮಾಡ್ತಾ ಇದೆ ಭಾರತ.
ಇವತ್ತು ಮಧ್ಯಾಹ್ನ, ಬೆಳಗ್ಗೆ ಮತ್ತು ಮಧ್ಯಾಹ್ನ ಲಾಹೋರ್ ಟಾರ್ಗೆಟ್ ಆಗಿತ್ತು. ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡಲಾಗಿತ್ತು. ಈಗ ಮತ್ತೆ ಲಾಹೋರ್ ಮೇಲೆ ಭಾರತ ದಾಳಿ ಮಾಡ್ತಾ ಇದೆ. ಎಸ್, ಲಾಹೋರ್ ಟಾರ್ಗೆಟ್ ಆಗ್ತಾ ಇದೆ. ಭಾರತಕ್ಕೆ ಲಾಹೋರ್ ಟಾರ್ಗೆಟ್ ಆಗ್ತಾ ಇದೆ. ಲಾಹೋರ್ ಮೇಲೆ ಡ್ರೋನ್ ದಾಳಿಯನ್ನು ಭಾರತ ಮಾಡ್ತಾ ಇದೆ. ಲಾಹೋರ್ ನಮಗೆ ಅತ್ಯಂತ ಸಮೀಪದಲ್ಲಿರುವಂತ ನಗರ ಮತ್ತು ಪಾಕಿಸ್ತಾನದ ಪ್ರಮುಖ ನಗರ. ನಮ್ಮ ವಾಘಾ ಬಾರ್ಡರ್ ಇಂದ 20 ಕಿಲೋಮೀಟರ್ ದೂರ, 20-25 ಕಿಲೋಮೀಟರ್ ದೂರ ಲಾಹೋರ್ ಇರೋದು. ಲಾಹೋರ್ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಭಾರತ ಡ್ರೋನ್ ದಾಳಿಯನ್ನು ಮಾಡ್ತಾ ಇದೆ. LOC ಇಂದ 24 ಕಿಲೋಮೀಟರ್ ದೂರ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ರಾಜಧಾನಿ ಲಾಹೋರ್. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ ಅಂತಂದ್ರೆ ಪಾಕಿಸ್ತಾನದಲ್ಲಿ ಅತ್ಯಂತ ಪ್ರಮುಖ ಪ್ರಭಾವಿ ಪ್ರಾಂತ್ಯ. ಪಾಕಿಸ್ತಾನದ ಪ್ರಧಾನಿ ಕೂಡ ಅದೇ ಪ್ರಾಂತ್ಯಕ್ಕೆ ಸೇರಿದವರು. ಮತ್ತು ಪಾಕಿಸ್ತಾನದ ಮಿಲಿಟರಿಯ 70% ಆರ್ಮಿ ಆಫೀಸರ್ಸ್ ಅವರು ಪಂಜಾಬ್ ಪ್ರಾಂತ್ಯದವರು. ಲಾಹೋರ್ಗೆ ಏಟು ಬಿದ್ದರೆ ಪಾಕಿಸ್ತಾನದ ಗರ್ವಭಂಗ, ಪಾಕಿಸ್ತಾನದ ಅಹಂಕಾರ ಇಳಿದು ಹೋಗಬೇಕು. ಲಾಹೋರ್ ಮೇಲೆ ಏಟು ಬಿದ್ದರೆ ಅದನ್ನು ಮಾಡ್ತಿದೆ ಭಾರತ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ ಮೊನ್ನೆಯಿಂದಲೂ ಕೂಡ ಭಾರತಕ್ಕೆ ಟಾರ್ಗೆಟ್ ಆಗ್ತಾ ಇರೋದು. ಬಹಲ್ಪುರ್ ಅಂದ್ರೆ ಈ ಮರ್ಕಸ್ ಸುಬಾನಲ್ಲದ ಮೇಲೆ ದಾಳಿ ಮಾಡಿದ್ವಿ, ಅದು ಕೂಡ ಪಂಜಾಬಲ್ಲೇ ಬರುತ್ತೆ. ಪಾಕಿಸ್ತಾನ ದಾಳಿಗೆ ಯತ್ನಿಸ್ತಾ ಇದ್ದಂತೆ ಅಮೆರಿಕಕ್ಕೆ ಭಾರತ ಮಾಹಿತಿಯನ್ನು ಕೊಟ್ಟಿದೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ರುಬಿಯೋಗೆ ಕರೆ ಮಾಡಿ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡಿದೆ ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಪಾಕಿಸ್ತಾನ ದಾಳಿಗೆ ಯತ್ನ ಮಾಡ್ತಾ ಇದ್ದಂತೆ ಅಮೆರಿಕಾಗೆ ಇದರ ಮಾಹಿತಿಯನ್ನು ಕೊಡಲಾಗಿದೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ರುಬಿಯೋಗೆ ಕರೆ ಮಾಡಿ ಮಾಹಿತಿಯನ್ನು ಕೊಡಲಾಗಿದೆ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷ ನಿನ್ನೇನೋ ಮಾತನಾಡಿದರು. ನನಗೆ ಎರಡೂ ರಾಷ್ಟ್ರದವರು ಅತ್ಯಂತ ಆಪ್ತರು, ಈ ದಾಳಿ ನಿಲ್ಲಬೇಕು ಅಂತೆಲ್ಲ ಮಾತನಾಡಿದರು. ಈಗ ಅಮೆರಿಕಾಗೆ ಪಾಕಿಸ್ತಾನದ ದಾಳಿಯ ಮಾಹಿತಿಯನ್ನು ಕೊಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.